ಹಲೋ ಫ್ರೆಂಡ್ಸ್, ಏನಪ್ಪ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಎಲ್ಲಿಗೆ ಹೋಗ್ತಾ ಇದ್ದಾಳೆ ಇವಳು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ನಾನು ಹೋಗ್ತಾ ಇರೋದು ರೈಲ್ವೆ ಸ್ಟೇಷನಿಗೆ. ಏನಕ್ಕೆ ಅಂದರೆ ಬ್ಯಾಂಗ್ಳೂರು ಹೋಗ್ತಾ ಇದ್ದೀನಿ. ಅದರಿಂದ ಸ್ವಲ್ಪ ಐಟಮ್ಗಳನ್ನ ಎಮರ್ಜೆನ್ಸಿ ಇತ್ತು, ಪರ್ಚೇಸ್ ಮಾಡಬೇಕಾಗಿತ್ತು. ಬೇರೆ ಕಡೆ ಹೋಗೋಕ್ಕಾಗಲ್ಲ, ದೂರ ಆಗುತ್ತೆ ಅಂತ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀನಿ. ಸೊ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಟ್ರೈನ್ ಟಿಕೆಟ್ ತೊಗೊಂಡು 3ನೇ ನಂಬರ್ ಪ್ಲಾಟ್ಫಾರ್ಮ್ನಲ್ಲಿ ಟ್ರೈನ್ ನಿಂತಿದೆ, ಅಲ್ಲಿ ಹೋಗ್ತಾ ಇದ್ದೀನಿ. ಏನಪ್ಪ ಅಂದರೆ ಈ ಮನೇಲಿರೋರಿಗೆ, ಹೆಂಗಸರುಗಳಿಗೆ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕಲ್ಲ, ಏನು ಮಾಡೋದು ಅನ್ನೋ ಈಗ ಒಂದು 25,000 ಇದ್ದರೆ ಸಾಕು. ಈ ಒಂದು ಸಣ್ಣ ಬಿಸ್ನೆಸ್ನ ನೀವು ಶುರು ಮಾಡ್ಬೋದು. ಯಾವ ಬಿಸ್ನೆಸ್ ಅಂತೀರಾ? ಈಗ ಅದ್ರ ಬಗ್ಗೆನೇ ಪರಿಚಯ ಮಾಡ್ಕೊಡೋಕೆ ನಾನೇ ಸ್ವತಃ ಹೋಗ್ತಾ ಇದ್ದೀನಿ ನಿಮಗೆ ತೋರಿಸ್ಕೊಡೋಕ್ಕೆ. ಸೊ ನಾನು ಬ್ಯಾಂಗ್ಳೂರು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಒಂದು 20,000 ಇದ್ದರೆ ಸಾಕು. ಮನೆಯಲ್ಲೇ ಫ್ರೆಂಡ್ಸು ಅಥವಾ ಸೋಷಿಯಲ್ ಮೀಡಿಯಾಸ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಯೂಸ್ ಮಾಡಿಕೊಂಡು ಹೊಸ ಬಿಸ್ನೆಸ್ ಶುರು ಮಾಡ್ಬೋದು. ಅದು ಯಾವ ಬಿಸ್ನೆಸ್ ಅಂದರೆ ಬಟ್ಟೆ ಬಿಸ್ನೆಸ್ ಈಗಿನ ಒಂದು ಟ್ರೆಂಡಾಗಿ ಹೋಗ್ತಾ ಇದೆ. ಯಾರು ನೋಡಿ ಏನು ತಗೊಳ್ದೇ ಇದ್ರು ಬಟ್ಟೆ ಅಂತೂ ಬೇಕೇ ಬೇಕು. ಹೊಟ್ಟೆಗೆ ಊಟ ಇಲ್ಲ ಅಂದರೂ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ ಬಟ್ಟೆ ಅಂತೂ ತಗೋತಾರೆ. ಹಾಗೆ ನಾನೀಗ ಬ್ಯಾಂಗ್ಳೂರು ತಲುಪಿದೆ. ಅಲ್ಲಿ ಅಂಡರ್ ಪಾಸ್ನಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲಂತೂ ವೀಡಿಯೋ ಮಾಡೋಕ್ಕೆ ತುಂಬಾ ಭಯ ಆಗ್ತಾಯಿತ್ತು. ಯಾಕೆ ಅಂದರೆ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ. ಫೋನ್ ನೋಡಿದ್ರೆ, ವೀಡಿಯೋ ಮಾಡ್ತಾ ಇರೋದು ನೋಡಿದ್ರೆ ಫೋನ್ನೇ ಕಿತ್ಕೊಬಿಡ್ತಾರೆ. ಸುಮಾರು ಜನ ಅಂಡರ್ ಪಾಸ್ ವೀಡಿಯೋಗಳು ನೋಡಿರ್ತೀರ. ಏನಕ್ಕೆ ಅಂತ, ಅಲ್ಲಿ ಶಾಪ್ಗಳು ಈ ಥರ ಸಸ್ತಾ ಬಜಾರ್ನೇ ಮಾಡಿಬಿಟ್ಟಿದ್ದಾರೆ ದೊಡ್ಡದಾಗಿ. ಅದೆಲ್ಲ ಇಡಬಾರ್ದು. ಸೊ ಅದನ್ನೆಲ್ಲ ಮಾಡಿ ಕಂಪ್ಲೇಂಟ್ ಮಾಡಿಬಿಡ್ತಾರೆ ಅಂದ್ಬಿಟ್ಟು ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ಅಲ್ಲೇ ರೈಟಿಗೆ ತೊಗೊಂಡ್ರೆ ಮೆಟ್ರೋಗೆ ಸಿಗುತ್ತೆ, ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಅಲ್ಲಿ ಚಿಕ್ಕಪೇಟೆಗೆ ಟೋಕನ್ ತೊಗೊಂಡೆ, 10 ರೂಪೀಸು ಚಿಕ್ಕಪೇಟೆಗೆ. ಹಾಗೆ 4ನೇ ನಂಬರ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಕಾಯ್ತಾ ಇದ್ದೀನಿ ಮೆಟ್ರೋಗೆ. ಈ ಚಿಕ್ಕಪೇಟೆ ಸಿಲ್ಕ್ ಇನ್ಸ್ಟಿಟ್ಯೂಟ್ ಹೋಗೋ ಕಡೆ 4ನೇ ನಂಬರ್ ಪ್ಲ್ಯಾಟ್ಫಾರ್ಮು. ಅಲ್ಲಿ ತುಂಬಾ ರಶ್ ಇದೆ ಇವತ್ತಂತೂ. ಎಲ್ಲ ಕೆಲಸಕ್ಕೆ ಹೋಗೋರು, ಕಾಲೇಜಿಗೆ ಹೋಗೋರು, ಸ್ಕೂಲಿಗೆ ಹೋಗೋರು. 8 ಗಂಟೆಗೆ ನಾನು ಬ್ಯಾಂಗ್ಳೂರು ತಲುಪಿದೆ ಮೆಟ್ರೋ ಸ್ಟೇಷನು. ತುಂಬಾ ರಶ್ ಇದ್ದಾರೆ. ಈಗ ಬೆಳಿಗ್ಗೆ ಟೈಮ್ ಅಲ್ವಾ, ಅದಕ್ಕೆ ಕ್ಯೂನಲ್ಲಿ ನಿಂತಿದ್ವಿ. ಹಾಗೆ ಮೆಟ್ರೋ ಬರ್ತಾ ಇದೆ ಅಂತ ಅನೌನ್ಸ್ ಮಾಡಿದ್ರು. ನಾವು ಮೆಟ್ರೋ ಬಂತು ಅಂದ್ಬಿಟ್ಟು ಹತ್ಕೊಂಡ್ವಿ. ಈಗ ಹೇಗೆ ನಾವು ಮೈಸೂರಿಂದ ಬರೋರಾದರೆ ಹೆಂಗೆ ಬರ್ಬೋದು ಅನ್ನೋದಕ್ಕೆ ನಾನು ಈ ವಿಡಿಯೋನ ಮಾಡಿರೋದು ಇವತ್ತು. ಹೆಂಗೆ ಬರ್ಬೋದು, ಹೆಂಗೆ ಪರ್ಚೇಸ್ ಮಾಡ್ಬೋದು ಅಂತ. ಹಾಗೆ ಬ್ಯಾಂಗ್ಳೂರೇ ಬರಬೇಕಾ ಮೈಸೂರಲ್ಲೆಲ್ಲೂ ಹೋಲ್ಸೇಲ್ ಅಂಗಡಿ ಇಲ್ವಾ ಅಂದರೆ ಇದೆ ಹೋಲ್ಸೇಲ್ ಅಂಗಡಿಗಳು. ಅಲ್ಲಿ ರೇಟು ತುಂಬಾ ಜಾಸ್ತಿ ಇರುತ್ತೆ. ಅದರಲ್ಲಿ ತೊಗೊಂಡು ನಾವು ಮಾರ್ಜಿನ್ ಇಟ್ಕೊಂಡು ನಾವು ಸೇಲ್ ಮಾಡೋಕ್ಕಾಗಲ್ಲ. ಹಾಗೆ ಬಂದ್ವಿ, ಚಿಕ್ಕಪೇಟೆಗೆ ಬಂದೆ. ಅಲ್ಲೇ ಮೆಟ್ರೋ ಸ್ಟೇಷನ್ ಪಕ್ಕನೇ ಮೆಟ್ರೋ ಪ್ಲಾಜಾ ಅಂತ ಒಂದು ಬಿಲ್ಡಿಂಗ್ ಇದೆ. ನಾವು ಚಿಕ್ಕಪೇಟೆ ಇದು ಸ್ಟಾಪಲ್ಲಿ ಬಂದು ಇಳಿಬೇಕು. ಅಲ್ಲಿ ಮೆಟ್ರೋ ಸ್ಟೇಷನ್ನು KR ಮಾರ್ಕೆಟ್ ಕಡೆ ಹೊರಟೋಗ್ಬಿಡ್ಬೋದು. ಹಾಗೆ ಇಲ್ಲೇ ಮೆಟ್ರೋ ಪ್ಲಾಜಾನಲ್ಲಿ ದೇವ್ ಗಾರ್ಮೆಂಟ್ ಅಂತ ಒಂದು ಲೆಹೆಂಗಾ, ಗೌನ್ಸು ಸಿಗುತ್ತೆ. ಇವಾಗ ಅವ್ರು ತೋರಿಸಿದ್ದು ಗೌನ್ಸು ಇಲ್ಲಿ ಹ್ಯಾಂಗ್ ಮಾಡಿರೋ, ಡಿಸ್ಪ್ಲೇ ಮಾಡಿರೋ ಲೆಹೆಂಗಾಗಳೆಲ್ಲ 1,000 ರೂಪಾಯಿ ಮೇಲೇ, 1,000 ಚಿಲ್ಲರೆ ಆ ಥರ. ಇವಾಗ ತೋರಿಸ್ತಾ ಇರೋ ಪರ್ಪಲ್ ಹಾಫ್ ಸ್ಯಾರಿ ಟೈಪ್ ಬರುತ್ತೆ. ಇದು ವೆಲ್ವೆಟ್ ಬ್ಲೌಸ್ ಬರುತ್ತೆ, ಮತ್ತು ಝರಿ ಬಾರ್ಡರ್ದು ಸಿಲ್ವರ್ ಲೈನ್ಸ್ ಬರುತ್ತೆ ಪರ್ಪಲ್ದು ಹಾಫ್ ಸ್ಯಾರಿ ಟೈಪು. ಇದು 1000 ಎಬೋನೇ ಬರುತ್ತೆ. 1000 ಎಬೋ ಅಂದರೆ ಅದರಲ್ಲೆಲ್ಲ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರು ಇದನ್ನೆಲ್ಲ ಹಾಕೋಕ್ಕೆ ಹೋಗಬೇಡಿ. ಯಾಕೆಂದರೆ ಇದರಲ್ಲೆಲ್ಲ ಮಾರ್ಜಿನ್ ಸಿಗಲ್ಲ. ಅದಕ್ಕೆ ಅಂತಲೇ ಇವ್ರದ್ದೇ ಇನ್ನೂ ಒಂದು ಶಾಪ್ ಇದೆ. ಅಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, ಅಲ್ಲೇ ಕಾಣಿಸ್ತಾ ಇದೆ ನೋಡಿ. ಆ ಗಲ್ಲಿ ಒಳಗಡೆ ಹೋಗಿ ಲೆಫ್ಟ್ ತೊಗೊಂಡ್ರೆ, ಅಲ್ಲಿ ಲೆಫ್ಟ್ ತೊಗೊಂಡು ಸ್ವಲ್ಪ ಮುಂದೆ ಹೋಗಿ ಇಲ್ಲೇ ಇವಾಗ ನಾನು ಹೋಗಿ ತೋರಿಸ್ತಾ ಇದ್ದೀನಲ್ಲ ಆ ಒಂದು ರೋಡಲ್ಲಿ ಸ್ಟ್ರೈಟ್ ಹೋಗಬೇಕು. ಸ್ಟ್ರೈಟ್ ಹೋದಾಗ ಅಲ್ಲಿ ಎಂಡಲ್ಲಿ ಒಂದು ಬಿಲ್ಡಿಂಗ್ ಇರುತ್ತೆ. ಆಚೆ ಸ್ವಲ್ಪ ಜನ ಕೂತಿರ್ತಾರೆ, ಅಲ್ಲಿ ನೋಡಿ ಕಾಣಿಸುತ್ತೆ ವಿಡಿಯೋದಲ್ಲಿ. ಹಾಗೆ ಸ್ಟ್ರೈಟ್ ಹೋಗಬೇಕು. ಅಲ್ಲಿ ಆ ಕಡೆ ಈ ಕಡೆ ಎಲ್ಲ ಪಾರ್ಕ್ ಮಾಡಿರ್ತಾರೆ. ರೋಡ್ ತುಂಬ ಗಲೀಜಿರುತ್ತೆ, ಮಳೆ ಬಂದುಬಿಟ್ಟಿದೆ ಅಲ್ಲ, ಅದಕ್ಕೆ ಎಲ್ಲ ಗಲೀಜಾಗೋಗಿದೆ. ಇಲ್ಲಿ ನಾವು ಲೆಫ್ಟ್ ಟರ್ನ್ ತೊಗೋಬೇಕು. ಆ ಬಿಲ್ಡಿಂಗ್ ಒಳಗಡೆ ಎಂಟ್ರಿ ಆಗಬೇಕಂದ್ರೆ ಕನ್ಫ್ಯೂಸ್ ಆಗಬೇಡಿ.
ಇಲ್ಲೇ ಕೂತಿದ್ದಾರೆ ನೋಡಿ, ಇಲ್ಲಿ ಲೆಫ್ಟ್ ಟರ್ನ್ ತೊಗೋಬೇಕು. ಅಲ್ಲೆಲ್ಲ ಲಗೇಜ್ಗಳೆಲ್ಲ ಹಾಕ್ತಾಯಿದ್ದಾರೆ. ಹಾಗೆ ಮತ್ತೆ ಲೆಫ್ಟಲ್ಲಿ ಸ್ಟೇರ್ ಕೇಸ್ ಬರುತ್ತೆ. ಆ ಸ್ಟೇರ್ ಕೇಸ್ ಹತ್ಕೊಂಡು 2 ಫ್ಲೋರ್, 2ನೇ ಫ್ಲೋರಿಗೆ ಹೋಗ್ಬೇಕು ನಾವು. 2ನೇ ಫ್ಲೋರಿಗೆ ಹೋದರೆ ಈ ಸಿಂಗಲ್ ಟಾಪ್ಸು, ಲೆಗ್ಗಿಂಗ್ಸು, ದುಪ್ಪಟ್ಟಗಳು ಅಪ್ ಟು 5XL 6XLವರೆಗೂ ಇಲ್ಲಿ ಎಮ್ಮಿಂದ ಎಸ್ಸಿಂದನೂ ಸಿಗುತ್ತೆ. ಎಲ್ಲ ಕಾಂಬೋ ಸೈಜ್ ಬರುತ್ತೆ. ಹೆಂಗೆ ಬರುತ್ತೆ ಅಂದರೆ ML XL XXL ಈ ಥರ ಒಂದೇ ಪೀಸು 4 ಸೈಜಲ್ಲಿ ಬರುತ್ತೆ. ಅಥವಾ XL ಮಾತ್ರನೇ 4 ಕಲರ್ ಬರುತ್ತೆ. ಆ ಥರ ಅಲ್ಲಿ ಹೋಗ್ತಿದ್ದಾಗೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ಯಾವ ಥರ ಸಿಗುತ್ತೆ ಇಲ್ಲಿ ಅನ್ನೋದು. ಬಟ್ ಇಲ್ಲೆಲ್ಲ ವೀಡಿಯೋ ಅಲೋ ಮಾಡಲ್ಲ. ಅದಕ್ಕೆ ನಾನು ಸ್ವಲ್ಪ ಕದ್ದು ಮುಚ್ಚಿ ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕೆಂದರೆ ವೀಡಿಯೋ ಮಾಡಬೇಕಂದ್ರೆ ಪರ್ಮಿಷನ್ ತೊಗೋಬೇಕು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಚಿಕ್ಕಪೇಟಲ್ಲಿ ವೀಡಿಯೋಗಳು ನೋಡಿರ್ತೀರಲ್ಲ, ಹೋಲ್ಸೇಲ್ ಅಂಗಡಿ ಅಂತ. ಅದೆಲ್ಲ ಹೋಲ್ಸೇಲ್ ಅಂಗಡಿ. ನಿಜವಾದ ಹೋಲ್ಸೇಲ್ ಅಂಗಡಿ ಅಂದರೆ ಇದು. ಏಕೆಂದರೆ ಆ ಹೋಲ್ಸೇಲ್ ಅಂಗಡಿಗಳೇ ಇಲ್ಲಿ ಬಂದು ಪರ್ಚೇಸ್ ಮಾಡಿ ಅಲ್ಲಿ ಸೇಲ್ ಮಾಡೋದು. ಇದು ದೊಡ್ಡ ಬಿಗ್ಗೆಸ್ಟ್ ಹೋಲ್ಸೇಲ್ ಶಾಪ್ ಅಂದರೆ ಇದು ಬ್ಯಾಂಗ್ಳೂರಲ್ಲಿ. ಇಲ್ಲಿ ಸ್ಲಿಟ್ ಟಾಪ್ಸ್, ನಾನು ಇವಾಗ ತೋರಿಸ್ತಾ ಇರೋದು ಸ್ಲಿಟ್ ಟಾಪ್ಸು. ಮತ್ತು ಮೇಲ್ಗಡೆ ಫ್ಲೋರಲ್ಲಿ ಸೆಟ್ಟು, ಮತ್ತು ಅದ್ರ ಮೇಲ್ಗಡೆ ಫ್ಲೋರಲ್ಲೂ ಎಲ್ಲ ಸಿಗುತ್ತೆ. ಅಂಬ್ರೆಲಾಗಳು, ಗೌನ್ ಅಂದರೆ 1 ಪೀಸ್ ಅಂಬ್ರೆಲಾ, ಲಾಂಗ್ ಅಂಬ್ರೆಲಾಗಳು. ವೀಡಿಯೋ ಮಾಡ್ತಿದ್ದಾಗ ವೀಡಿಯೋ ಮಾಡಬೇಡಿ ಮೇಡಮ್ ಅಂತ ಹೇಳಿದ್ರು, ವಾರ್ನ್ ಮಾಡಿದ್ರು ನನಗೆ. ಅದಕ್ಕೆ ಸ್ವಲ್ಪ ಭಯ ಆಗೋಯ್ತು, ವೀಡಿಯೋ ಸ್ಟಾಪ್ ಮಾಡಿಬಿಟ್ಟೆ. ಒಟ್ನಲ್ಲಿ ಈ ಅಡ್ರೆಸ್ ಗೊತ್ತಾಗಿರುತ್ತೆ ನಿಮಗೆ. ಇದೆಲ್ಲ ಸೆಟ್ ಸೆಕ್ಷನ್ನು, ಮೇಲ್ಗಡೆ ಸೆಕ್ಷನ್ನು. ಇನ್ನೂ 2 ಫ್ಲೋರ್ ಇದೆ ಇದ್ರದ್ದೇ. ತುಂಬ ಅಂದರೆ ತುಂಬಾ ದೊಡ್ಡ ಅಂಗಡಿ. ಕನ್ಫ್ಯೂಸ್ ಆಗಿಬಿಡುತ್ತೆ ನಮಗೇ. ಸೊ ನಾನು ವೀಡಿಯೋ ಅದು ಮಾಡೋಕ್ಕಾಗಲಿಲ್ಲ, ಅಷ್ಟೇ ಮಾಡೋಕ್ಕಾಗಿದ್ದು, ಮಾಡಬೇಡಿ ಅಂದರು. ಸೊ ನಾನು ಆಟೋ ಮಾಡ್ಕೊಂಡು ಚಿಕ್ಕಪೇಟೆಯಿಂದ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಗೆ ಹೊರಟೆ. ಮೈಸೂರು ರೋಡ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡು. ಅಲ್ಲಿ ಮುಗಿಸ್ಕೊಂಡು ನಾನು ಮೈಸೂರು ಕಡೆ ಬಸ್ ಹತ್ತಿ ಹೊರಟೆ. ಈ ವಿಡಿಯೋಯಿಂದ ನಿಮಗೇನಾದರೂ ಯೂಸ್ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅಲ್ಲಿ ಟಾಪ್ಸ್ ಎಲ್ಲ ರೇಟು 100 ರೂಪೀಸಿಂದನೂ 1500ವರೆಗೂ ಎಲ್ಲ ವೆರೈಟಿ ಸಿಗುತ್ತೆ.